ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್. ವ್ಯವಸಾಯಗಾರರ ಕುಟುಂಬ ದೃಢೀಕರಣ ಪ್ರಮಾಣ ಪತ್ರ ಇದನ್ನು ನೀವು ಎಲ್ಲಿ ಪಡ್ಕೊಳ್ಬೋದು ಅಂದರೆ ಸೇವಾ ಸಿಂಧು ಅಥವಾ ಗ್ರಾಮ್ ಒನ್ ಕೇಂದ್ರದಲ್ಲಿ ನೀವು ಅರ್ಜಿಯನ್ನು ಹಾಕಿ ನೀವು ತಗೋಬೋದು. ಹಾಗೆ ನಗರವಾಸಿಗಳಲ್ಲಿ ನೀವು ತಗೋಬೇಕಾದ್ರೆ ಸೇವಾ ಸಿಂಧು ನಿಮಗೆ ಎಲ್ಲ ಕಡೆಯೂ ಸಿಗುತ್ತೆ. ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಈ ಒಂದು ಪತ್ರನ ಪಡೆಯೋದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಗ್ರಾಮ್ ಒನ್ ಬಂದು ಹಳ್ಳಿಗಳಲ್ಲಿ ಇರುತ್ತೆ. ಅಲ್ಲಿ ನೀವು ನಿಮ್ಮ ಊರಿನಲ್ಲಿರುವಂತಹ ನಿಮ್ಮ ಪಂಚಾಯಿತಿ ಮಂಡಲಲ್ಲಿ ಬರುವಂತಹ ಗ್ರಾಮ್ ಒನ್ ಕೇಂದ್ರಕ್ಕೆ ಹೋಗಿ ನೀವು ಅಲ್ಲಿ ಅರ್ಜಿಯನ್ನು ಹಾಕ್ಬೋದು. ಈ ಒಂದು ವ್ಯವಸಾಯಗಾರರ ಕುಟುಂಬ ದೃಢೀಕರಣ ಪ್ರಮಾಣ ಪತ್ರನ ಇದು ಬಂದು ನಿಮ್ಮ ವ್ಯವಸಾಯ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಕುಟುಂಬ ಬಂದು ಮೊದಲಿಂದನೂ ರೈತಾಪಿ ಕುಟುಂಬ ಆಗಿರುತ್ತೆ. ಇದಕ್ಕೆ ನಮಗೆ ಡಾಕ್ಯುಮೆಂಟ್ ಬೇಕಾಗುತ್ತೆ. ಕೆಲವೊಂದು ಯೋಜನೆಗಳಿಗೆ ಅರ್ಜಿ ಹಾಕಬೇಕಾದ್ರೆ ಸಹಾಯಧನವಾಗಿ ಕೊಡ್ತಾ ಬರ್ತಾ ಇದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಗಳನ್ನು ಕೇಳ್ತಾರೆ. ಅದರಲ್ಲಿ ಒಂದಾದಂತಹ ವ್ಯವಸಾಯಗಾರರ ಕುಟುಂಬ ದೃಢೀಕರಣ ಪ್ರಮಾಣ ಪತ್ರನ ನಿಮಗೆ ಕೇಳ್ತಾರೆ. ಈಗ ಸಾಲ ಮನ್ನಾ ಮಾಡೋದಾಗಿರ್ಬೋದು, ಹಾಗೆ ಸಾಲ ನೀಡೋದಾಗಿರ್ಬೋದು, ಈಗ ಬೆಳೆ ಹಾನಿ ಈ ಥರಕ್ಕೆ ಬೇಕಾಗ್ತಾ ಬರುತ್ತೆ. ಇದಕ್ಕೆ ಬೇಕಾಗಿರುವಂತಹ ಈ ಒಂದು ವ್ಯವಸಾಯಗಾರರ ಕುಟುಂಬ ದೃಢೀಕರಣ ಪ್ರಮಾಣ ಪತ್ರನ ನೀವು ಪಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಕೆಲವೊಂದು ಡಾಕ್ಯುಮೆಂಟ್ಗಳಿರ್ತವೆ. ಅದರಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕು ಅಂತ ಹೇಳಿದ್ರೆ, ಮತದಾರರ ಗುರುತಿನ ಚೀಟಿ. ಈ ಒಂದು ಮತದಾರರ ಗುರುತಿನ ಚೀಟಿ ನಿಮ್ಮ ಊರಿನಲ್ಲಿರುವಂತಹ ಅಥವಾ ನೀವು ನಗರದಲ್ಲಿರುವಂತಹ ನಿಮ್ಮ ಅದೇ ಡಾಕ್ಯುಮೆಂಟ್ ಬೇಕಾಗುತ್ತೆ. ಅದೇ ರೀತಿ ಪಡಿತರ ಚೀಟಿ, BPL ಕಾರ್ಡ್ ಆಗಿರ್ಬೋದು ಅಥವಾ APL ಕಾರ್ಡ್ ಆಗಿರ್ಬೋದು. ಈ ಒಂದು ಯೋಜನೆಗಳಿಗೆ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಕೆಲವರು ಕೇಳೋದು BPL ಕಾರ್ಡನ್ನು ಮಾತ್ರನೇ. APL ಕಾರ್ಡ್ ಅವ್ರಿಗೆ ಕೆಲವೊಂದು ಯೋಜನೆಗಳು ಮಾತ್ರ ಮೀಸಲಿರುತ್ತೆ, ಎಲ್ಲ ಯೋಜನೆಗಳಲ್ಲೂ ಕೊಡೋದಿಲ್ಲ. ಆಧಾರ್ ಕಾರ್ಡ್, ಚಾಪ ಕಾಗದ, RTC, ವಂಶವೃಕ್ಷ ದೃಢೀಕರಣ, 1973-74 ಕೈ ಬರಹದ RTC, ಅಹವಾಲ್ ತಹಸೆ, ಜಮೀನಿನ ಖಾತೆ ಪತ್ತಿ, ಇಷ್ಟೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟನ್ನು ಇಟ್ಕೊಂಡು ನೀವು ಈ ಒಂದು ಪತ್ರನ ಪಡೆಯೋದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಈ ಒಂದು ಪತ್ರವನ್ನು ಪಡೆಯೋದಕ್ಕೆ ನೀವು ಯಾವಾಗ ಹೋಗಿ ಬೇಕಾದರೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ನೀವು ಅಪ್ಲಿಕೇಶನ್ ಹಾಕಿದ್ದ 1 ತಿಂಗಳೊಳಗಡೆ ನಿಮಗೆ ನಿಮ್ಮ ಒಂದು ಈ ವ್ಯವಸಾಯಗಾರರ ಕುಟುಂಬ ದೃಢೀಕರಣ ಪ್ರಮಾಣ ಪತ್ರ ನಿಮ್ಮ ಕೈ ಸೇರುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.